ನ್ಯಾಯಸ್ಥಾಪಕರು 8ನೇ ಅಧ್ಯಾಯ 34ನೇ ವಾಕ್ಯ. ಸುತ್ತಣ ಎಲ್ಲ ಶತ್ರುಗಳಿಂದ ತಮ್ಮನ್ನು ಬಿಡಿಸಿದ ದೇವರಾದ ಯೆಹೋವನನ್ನು ಮರೆತು ಬಿಟ್ಟರು. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ಯಾವ ರೀತಿಯಾದ ಸ್ವಭಾವ ಉಳ್ಳಂತವರಾಗಿದ್ದರು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಗಿದ್ಯೋನನನ್ನು ಆರಿಸಿಕೊಂಡು ಅವನ ಮೂಲಕವಾಗಿ ಮಿದ್ಯಾನ್ಯರಿಂದ ಇಸ್ರಾಯೇಲರಿಗೆ ದೊಡ್ಡ ಬಿಡುಗಡೆಯನ್ನು ಹಾಗೆ ಸುತ್ತಮುತ್ತಲಿರುವಂಥ ಎಲ್ಲ ವೈರಿಗಳಿಂದ ಸಂರಕ್ಷಣೆಯನ್ನು ಜಯಗಳನ್ನು ಕೊಟ್ಟವರನ್ನು ಮುನ್ನಡೆಸುತ್ತಾ ಇರುವಾಗ ಗಿದ್ಯೋನನ ಕಾಲ ಮುಗಿದ ನಂತರವಾದರೂ ಇಸ್ರಾಯೇಲ್ಯರು ದೇವರ ಭಯಭಕ್ತಿಯನ್ನ ಬಿಟ್ಟು ಬಾಳನನ್ನು ತಮ್ಮ ದೇವರನ್ನಾಗಿ ಮಾಡಿಕೊಂಡು ಸುತ್ತಲನ ಎಲ್ಲ ಶತ್ರುಗಳಿಂದ ತಮ್ಮನ್ನು ಬಿಡಿಸಿದ ದೇವರಾದ ಯೆಹೋವನನ್ನು ಮರೆತು ಬಿಟ್ಟರು ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಇದು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಅವರು ದೇವರನ್ನ ಮರೆತು ಪಾಪಗಳಲ್ಲಿ ಬೀಳುವಾಗ ದೇವರು ಅವರಿಗೆ ವಿರೋಧವಾಗಿ ಶತ್ರುಗಳನ್ನು ಎಬ್ಬಿಸುತ್ತಾ ಇದ್ದರು. ಅವರ ಬಾಧೆಯನ್ನ ತಾಳುವುದಕ್ಕಾಗದೆ ಇಸ್ರಾಯೇಲರು ಯಾವಾಗ ಕುಂದಿಸಲ್ಪಟ್ಟವರಾಗಿ ದೇವರ ಕಡೆಗೆ ತಿರುಗಿ ಮೊರೆ ಇಡುತ್ತಾ ಇದ್ದರೋ ದೇವರು ಆಗ ಅವರ ಮಧ್ಯದಿಂದಲೇ ನ್ಯಾಯಸ್ಥಾಪಕರನ್ನ ಎಬ್ಬಿಸುತ್ತಾ ಇದ್ದರು. ನಂತರ ನ್ಯಾಯಸ್ಥಾಪಕರ ಮೂಲಕವಾಗಿ ಸ್ವಲ್ಪ ದಿನಗಳು ದೇಶದಲ್ಲಿ ದೇವರ ಭಯಭಕ್ತಿ ನೆಲೆಗೊಳ್ಳುತ್ತಾ ಇತ್ತು. ಆದರೆ ಪುನಃ ಅದೇ ಸ್ವಭಾವ, ಪುನಃ ದೇವರನ್ನು ಮರೆತು ಬಿಟ್ಟು ದೂರ ಹೋಗುವಂತ ರೀತಿಯಲ್ಲಿ ಇಸ್ರಾಯೇಲರು ನಡೆದುಕೊಂಡದ್ದರಿಂದ ಅನೇಕ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ವೇದನೆಗಳಲ್ಲಿ ಹಾದು ಹೋಗಬೇಕಾಯಿತು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕರು ಇದ್ದಾರೆ. ಸ್ವಲ್ಪ ಕಷ್ಟಗಳು, ಇಕ್ಕಟ್ಟುಗಳು ಇರುವಾಗ ದೇವರನ್ನು ಆಶ್ರಯಿಸಿಕೊಳ್ಳುತ್ತಾರೆ, ಪ್ರಾರ್ಥಿಸುತ್ತಾರೆ, ಎಲ್ಲವನ್ನ ಮಾಡುತ್ತಾರೆ. ಆದರೆ ಎಲ್ಲವೂ ಕೂಡ ಸ್ವಲ್ಪ ಸುಖವಾಗಿ ಚೆನ್ನಾಗಿ ಬದಲಾದ ಕೂಡಲೇ ದೇವರನ್ನ ಮರೆತು ಬಿಟ್ಟು ಇಹಲೋಕದ ಕಾರ್ಯಗಳು, ಪಾಪಗಳು, ಸೈತಾನನ ಕ್ರಿಯೆಗಳಿಗೆ ಒಳಗಾಗಿ ಜೀವಿತದಲ್ಲಿ ನಷ್ಟಗಳಿಗೂ ನಾಶನಗಳಿಗೂ ಕಾರಣವಾಗುತ್ತಾ ಇರುವಂತವರು ಅನೇಕರು. ಆದ್ದರಿಂದ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿ, ನಿಮ್ಮ ಇಕ್ಕಟ್ಟಿನ ದಿನದಲ್ಲಿ, ಕಷ್ಟಗಳ ದಿನದಲ್ಲಿ, ಕಣ್ಣೀರಿನ ದಿನಗಳಲ್ಲಿ ನಿಮ್ಮ ಕೈ ಹಿಡಿದು ನಿಮ್ಮನ್ನ ತಪ್ಪಿಸಿ ಉದ್ಧರಿಸಿದಂಥ ದೇವರನ್ನು ನೀವು ಮರೆತು ಬಿಟ್ಟರೆ ನೀವು ಪುನಃ ಅದೇ ಇಕ್ಕಟ್ಟಿಗೆ, ಕಣ್ಣೀರಿಗೆ, ಕಷ್ಟಗಳಿಗೆ ಬೀಳುವಂಥದ್ದು ನಿಶ್ಚಯ. ಕಾರಣ ಅದರಿಂದ ನಿಮ್ಮನ್ನ ಉನ್ನತಕ್ಕೇರಿಸಿ ಆಧಾರವಾಗಿ ನಿಂತಿರುವಂಥದ್ದೇ ದೇವರಾಗಿರುವುದರಿಂದ ಆತನನ್ನ ಹೊರತುಪಡಿಸಿದರೆ, ಆತನನ್ನ ಬಿಟ್ಟು ಬಿಟ್ಟರೆ ಬೀಳುವಂಥದ್ದು ನೀವೇ ಹೊರತು ದೇವರಲ್ಲ, ನಷ್ಟವಾಗುವಂಥದ್ದು ನಿಮಗೆ ಹೊರತು ದೇವರಿಗಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಅರಿತುಕೊಳ್ಳಿ, ದೇವರು ಉದ್ಧರಿಸುವುದಕ್ಕೆ ಶಕ್ತರಾಗಿದ್ದಾರೆ, ತಪ್ಪಿಸುವುದಕ್ಕೆ ಮನಸ್ಸುಳ್ಳವರಾಗಿಯೂ ಇದ್ದಾರೆ. ಆದರೆ ಹೊಂದಿದ್ದನ್ನ ಕಾದುಕೊಳ್ಳುವಂತ ಮನಸ್ಸು, ಹೊಂದಿದ್ದರಲ್ಲಿ ನೆಲೆಗೊಂಡು ಜೀವಿಸುವಂತ ಮನಸ್ಸು, ಒಂದು ಜ್ಞಾನ, ತಿಳುವಳಿಕೆ, ಪೂರ್ಣವಾದಂಥ ಸಮರ್ಪಣೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಹೊಂದಿರುವಂಥ ಕಾರ್ಯಗಳು ಸ್ವಲ್ಪ ಕಾಲ ಮಾತ್ರವಿದ್ದು ನಂತರ ನಷ್ಟವಾಗಿ ಹೋಗುವಂತೆ, ಜೀವಿತವು ಮೊದಲಿಗಿಂತ ಇನ್ನೂ ಹೀನಾಯವಾದ ಸ್ಥಿತಿಗಳಿಗೆ ತಲುಪುವಂತೆ ವಿಷಯಗಳು ಬದಲಾಗಿ ಬಿಡುತ್ತವೆ. ಆದ್ದರಿಂದ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ, ದಿನಗಳು ಇದೇ ರೀತಿಯಾಗಿ ಇರುವುದಿಲ್ಲ. ನಿಮ್ಮ ಸ್ವಾರ್ಥದಿಂದ ನೀವು ಕಾರ್ಯಗಳನ್ನು ಮಾಡುತ್ತಾ ಇರುವುದಾದರೆ, ದೇವರನ್ನ ಅಲ್ಲಗಳೆದು ಆತನನ್ನು ತಿರಸ್ಕರಿಸಿಬಿಟ್ಟು ಜೀವಿಸುತ್ತಾ ಇರುವುದಾದರೆ ನಾಶನಗಳು ಸಮೀಪವಾಗುತ್ತಾ ಇದೆ. ಅನೇಕ ನಷ್ಟಗಳನ್ನು, ಕೇಡುಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಆದ್ದರಿಂದ ನಿಮಗೆ ಉಪಕಾರಗಳನ್ನು ಮಾಡಿ ನಿಮ್ಮ ಕರ ಹಿಡಿದು ಮೇಲಕ್ಕೆತ್ತಿದಂಥ ದೇವರನ್ನ ಎಂದಿಗೂ ಕೂಡ ಮರೆತು ಬಿಡಬೇಡಿ. ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ಆತನನ್ನು ಆಶ್ರಯಿಸಿಕೊಂಡು ಜೀವಿಸಿ. ನಿಶ್ಚಯವಾಗಿ ಇದುವರೆಗೂ ಕಾಪಾಡಿ ಉದ್ಧರಿಸಿ ನಡೆಸಿರುವಂಥ ದೇವರು ಇನ್ನು ಮುಂದೆಯೂ ಕೂಡ ಶ್ರೇಷ್ಠವಾಗಿ ನಡೆಸಲಿದ್ದಾರೆ. ಆತನ ಕೃಪೆಯು ಶಾಶ್ವತ ಎಂಬುದಕ್ಕೂ ಆತನ ಪ್ರೀತಿಯು ನಿರಂತರವಾಗಿರುವಂಥದ್ದು ಎಂಬುದಕ್ಕೂ ನಿಮ್ಮ ಜೀವಿತವು ಸಾಕ್ಷಿಯಾಗಿ ಬದಲಾಗಲಿದೆ. ಆ ರೀತಿಯಾಗಿ ದೇವರನ್ನು ಆಶ್ರಯಿಸಿಕೊಂಡು ಆತ ನಡೆಸುವಂಥ ಮಾರ್ಗದಲ್ಲಿ ದೃಢತೆಯಿಂದ, ಸಮರ್ಪಣೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಇಸ್ರಾಯೇಲ್ಯರು ನ್ಯಾಯಸ್ಥಾಪಕರ ದಿನಗಳಲ್ಲಿ ಮಾತ್ರವೇ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಮೇಲೆ ಭರವಸೆ ಇಟ್ಟು ನಿಮಗೆ ನಂಬಿಗಸ್ತರಾಗಿ ಜೀವಿಸಿದರು. ಆದರೆ ಅದರ ನಂತರ ನಿಮ್ಮನ್ನು ಮರೆತು ಬಿಟ್ಟು ನೀವು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸದೆ ಅನ್ಯ ದೇವತೆಗಳ ಕಡೆಗೆ, ಪಾಪಗಳ ಕಡೆಗೆ ಹೋಗುತ್ತಾ ಇದ್ದುದರಿಂದ ಅವರ ಜೀವಿತದಲ್ಲಿ ಅನೇಕ ನಷ್ಟಗಳು, ನಾಶನಗಳು ಸಂಭವಿಸಿದವು. ಈ ದಿವಸಗಳಲ್ಲಪ್ಪ, ನನ್ನ ಕೇಳ್ತಾ ಇರುವಂಥ ಯಾರ ಸ್ವಭಾವ ಕೂಡ ಆ ರೀತಿಯಾಗಿರಬಾರದು. ನಿನ್ನ ಉಪಕಾರಗಳನ್ನು ನೆನೆಸುವವರಾಗಿ, ಅದರಿಂದ ಅಪ್ಪ ಇನ್ನೂ ಹೆಚ್ಚಾಗಿ ನಂಬಿಕೆಯುಳ್ಳವರಾಗಿ, ಇನ್ನೂ ಹೆಚ್ಚಿನ ಸಮರ್ಪಣೆಯಿಂದಲೂ ವಿಧೇಯತೆಯಿಂದಲೂ ಜೀವಿತವನ್ನು ನಡೆಸುವವರಾಗಿ ಒಬ್ಬೊಬ್ಬರು ಕೂಡ ಬದಲಾಗಲಿ. ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸುವುದಾದರೆ ಮಾತ್ರ ಹೊಂದಬೇಕಾದನ್ನು ಹೊಂದಿ, ಮುಟ್ಟಬೇಕಾದ ಗುರಿಯನ್ನು ಮುಟ್ಟಬಹುದು ಎಂಬುದನ್ನು ಪ್ರತಿಯೊಬ್ಬೊಬ್ಬರು ಕೂಡ ದೃಢವಾಗಿ ಅರಿತು ನಿನ್ನನ್ನು ಅಪ್ಪ ಆಶ್ರಯಿಸಿಕೊಂಡು ನಿನಗೆ ಹೊಂದಿಕೊಂಡು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಎಲ್ಲ ಸೈತಾನನ ಪಾಶಗಳು, ಉರುಳುಗಳು, ತಡೆಗಳು, ಎಲ್ಲ ಕುಯುಕ್ತಿಗಳು ತೊಲಗಿ ಹೋಗಲಿ. ಪಾಪದ ಹೋರಾಟಗಳು ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಜಯದ ಪೂರ್ಣತೆಯನ್ನು ಅನುಗ್ರಹಿಸಪ್ಪ. ಆಶೀರ್ವದಿಸು ಕರ್ತನೆ. ಯಾವುದೇ ಕೊರತೆ ಇಲ್ಲದಿರುವಂಥ ಸಮೃದ್ಧಿಯ ಜೀವಿತವನ್ನು ಒಬ್ಬೊಬ್ಬರಿಗೂ ದಯಪಾಲಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.